ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡ್ಕೊಂಡಿದ್ದೀವಿ ಆಗ್ಬೋದು ಅಷ್ಟೇ ಆಗ್ತದೆ ನಮ್ಗೆ ಅನ್ಸಿದ್ರೆ ನಾವೇ ಯಾಕೊಂದು ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಕ್ಲಾರಿಟಿಯಿಂದ ಕೆಲಸ ಮಾಡೋದು ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಇಟ್ಟಿದ್ರೆ ಈಸಿ ಆಗುತ್ತೆ ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಇಷ್ಟ ಅಲ್ಲ ಕಂಟೆಂಟ್ ಒಂದೇ ಡಿಫ್ರೆಂಟಾಗಿ ಮಾಡೋಣ ಎಲ್ಲ ಮೂರ್ತ ಮಾಡಿದ್ರು ಫುಡ್ಡಿಗೆಲ್ಲ ಮುಗಿಸ್ಮೇಲೆ ಆಶೀರ್ವಾದ ತಗೊಂಡು ಇನ್ನು ಪ್ರಮೋಷನ್ ಇಂದ ನೀಟಾಗಿ ಇನ್ನೂ ಚೆನ್ನಾಗಿ ಅದೊಂಥರ ಇನ್ನೊಂದು ಪ್ರೊಸೆಸ್ ಯಾವ ಹಂತಕ್ಕೆ ಬಂತು ಶೂಟಿಂಗ್ ಮಾಡಿದ್ವಿ 63 ಡೇಸ್ ಶೂಟ್ ಆಗಿದೆ ಇಲ್ಲಿ ಒಬ್ಬೊಬ್ಬರನ್ನ ಮಾತಾಡ್ತೀನಾ 3 ಡೇಸ್ ಶೂಟ್ ಆಗಿದೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು 7 to 8 ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಆಗಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ ಕಿಶೋರ್ ಸರ್ ಆಗಿರ್ಬೋದು ರಮೇಶ್ ಚಂದ್ರ ಅವರಾಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನ ಸಕ್ಕತ್ತಾಗಿ ಮಾಡ್ಕೊಂಡು ತುಂಬ ಖುಷಿ ಇದೆ ಇಡೀ ಟೀಮ್ಗೆ 63 ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು ಅದಕ್ಕೆ ನಾವೆಲ್ಲ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ ಆಗಿದೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇಲ್ಲಿಂದನೇ ಇವತ್ತು ಅಫಿಷಿಯಲ್ ಆಗಿ ಮತ್ತೆ ಪ್ರಮೋಷನ್ಗಳು 63 ದಿನ ಆಗಿರೋದಕ್ಕೆ ಅಂದ್ರೆ ತುಂಬಾ ಸೆಟ್ಗಳು ಹಾಕಿದ್ವಿ ವೆದರ್ ಸಪೋರ್ಟ್ ಮಾಡಲಿಲ್ಲ ಒಂದು 3 to 4 ಡೇಸ್ ಎಕ್ಸ್ಟ್ರಾ ಆಯ್ತು ಅನ್ನೋದು ಬಿಟ್ರೆ ಪ್ರಾಪರ್ ಆಗಿ ನಾವು ಅನ್ಕೊಂಡಾಗೆ ಮಾಡಿದ್ವಿ ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇ ಸ್ಫೂರ್ತಿ ಅಂದ್ರೆ ಕೆಲವೊಂದ್ಸರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಿ ಆಗ್ತಿತ್ತು ಅಂತ ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತಗೊಂಡು ಈ ಸಿನಿಮಾದಲ್ಲಿ ಅದು ಯಾವ್ದು ಆಗಕ್ಕೆ ಬಿಟ್ಟಿಲ್ಲ ಆ ಟೈಮಲ್ಲಿ ತುಂಬಾ ಯೋಚನೆ ಮಾಡಿದ್ದೀರಾ ತುಂಬಾ ಯೋಚನೆ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ ಪ್ರೊಡಕ್ಷನ್ ಮಾಡೋದು ತುಂಬಾ ದೊಡ್ಡ ವಿಚಾರ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿದ್ರೆ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕಿಲ್ಲ ನಾವು ಕತೆಗೆ ಅಂತ ಅದನ್ನ ಮಾತ್ರ ಮಾಡಿದ್ದೀವಿ ಏನು ನಮ್ಗೆ ಹೇಳಿದ್ರು ಅದನ್ನ ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ ಸೊ ತುಂಬಾ ಖುಷಿ ಇದೆ ಇಡೀ ತಂದೆ ಕಮಲಾದೇವಿಯ ದರ್ಶನ ಯಾವಾಗ ಇದೇ ವರ್ಷ ಎಲ್ಲ ಅನ್ಕೊಂಡಂಗಾದ್ರೆ 2-3 ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ ದಸರಾ ದೀಪಾವಳಿ ಇದಂತೆಲ್ಲ ಯೋಚನೆ ಇದೆಯಾ ಇಂಥ ದಿನ ಪರ್ಟಿಕ್ಯುಲರ್ ಆಗಿಲ್ಲ ಫಸ್ಟ್ ಕಾಪಿ ತೆಗೆದು ನೋಡಿ ಅಂದ್ರೆ ಒಂದು ನನಗೆ ಅನ್ಸಿದ್ದೇನು ಅಂದ್ರೆ ಇಲ್ಲಿ ತುಂಬಾ ದೊಡ್ಡ ಲೆಕ್ಕಾಚಾರ ಆಗ್ತಾರೆ ದಸರಾ ಬಂದ್ಬಿಡ್ತೀವಿ ದೀಪಾವಳಿ ಬಂದ್ಬಿಡ್ತೀವಿ ಅಂತ ಸೊ ಆ ಲೆಕ್ಕಾಚಾರ ಯಾವುದು ವರ್ಕ್ ಆಗಲ್ಲ ಸರ್ ಯಾಕಂದ್ರೆ ನಾನು 4 ಸಿನಿಮಾ ರಿಲೀಸ್ ಆಗಿದೆ ಒಂದು ಲೆಕ್ಕಾಚಾರ ಹಾಕಿ ಯಾವತ್ತೂ ಏನಾಗಬೇಕು ನಮ್ಗೆ ಎಷ್ಟು ತಲುಪಬೇಕು ಎಷ್ಟು ತಪ್ಪಬೇಕು ಅಷ್ಟೇ ನಮ್ಗೆ ಗೊತ್ತಿದೆ ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ ಸಿನಿಮಾ ಎಷ್ಟು ಜನ ನೋಡ್ತಾರೆ ಎಷ್ಟು ಪಬ್ಲಿಸಿಟಿ ಆಗುತ್ತೆ ಆ ಕಂಟೆಂಟ್ ಏನು ಕೆಪಾಸಿಟಿ ಇದೆ ಅದು 100% ತಗೊಂಡೇ ಹೋಗುತ್ತೆ ಸೊ ಅದಕ್ಕೆ ಸಿನಿಮಾದ ಪ್ರಿಂಟ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿರೋದು ಸಿನಿಮಾ ಎಷ್ಟು ರೀಚ್ ಆಗುತ್ತೆ ಎಷ್ಟು ಕೆಪಾಸಿಟಿ ಇದೆ ಅದು ಅದನ್ನು ತಗೊಂಡು ಹೋಗುತ್ತೆ ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ ಸೊ ಒಳ್ಳೆ ಒಂದು ಶುಕ್ರವಾರ ಒಳ್ಳೆ ಗುಡ್ ಫ್ರೈಡೇ ತುಂಬ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇಡೀ ಸಿನಿಮಾ ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ ಇವ್ರುಗಳು ಸೊ ತುಂಬ ಕ್ರೂಯಲ್ ಆಗಿ ಮಾಡಿದ್ದಾರೆ ಸಿನಿಮಾದ ಹೈಲೈಟ್ ಆಗತ್ತೆ ಇವರು ಒಂದು ಸೀನು ಥ್ಯಾಂಕ್ ಯು ಈ ಥರ ನೀವು ನಮ್ಮ ಸಿನಿಮಾ ಸಪೋರ್ಟ್ ಮಾಡ್ತಾರೆ ಆರ್ಟಿಸ್ಟ್ ಆಗಿ 3 ದಿನ ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾ ಶುರುವಾಗೋದು ಸಿನಿಮಾ ಮುಗಿಯೋದು ಮತ್ತು ರಿಲೀಸ್ ಆಗೋದು ಎರಡನೇ ಹಂತದಲ್ಲಿದೆ 3ನೇ ಹಂತ ತುಂಬ ಬೇಗ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಪಾತ್ರನೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಗ್ರೇನು ಅಲ್ಲ ಇದು ಕಂಪ್ಲೀಟ್ ಡಾರ್ಕ್ ಪಾತ್ರವಾಗಿ ಮಾಡಿಸ್ಕೊಂಡಿದ್ದೀವಿ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಸಾರ್ ಹೇಳಿದಂಗೆ ಅದನ್ನ ನೋಡಿದಾಗ ನೀವು ಬೈಕ್ ಗೊತ್ತಿಲ್ಲ ನಮಗೆ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಯಾವಾಗಲೂ ಹಾಗೆ ಸಪೋರ್ಟ್ ನಾನು ಸಿಕ್ಕಾಪಟ್ಟೆ ಅಂತ ಈ ಮೂವಿ ಕ್ಯಾರೆಕ್ಟರ್ನ
ಮೊದಲು ಹೇಳ್ದಾಗ್ಲೇ ನೀವು ಹೆಂಗೆ ಹೇಳ್ದಂಗೆ ಬಂದಂತಂದ್ರೆ ಆದರೆ ಅವ್ರು ಹೇಳ್ದಾಗೇನೆ ನಾನು ಮಾಡಿರೋಂಥ ಕ್ಯಾರೆಕ್ಟ್ರು ಮೂವಿಯಲ್ಲಿ ನೋಡಿದ್ರೆ ಸೊ ಪ್ರತಿಯೊಬ್ಬರು ಏನು ನೋಡಪ್ಪ ಇದು ಇಷ್ಟು ಸಾಫ್ಟ್ ಆಗಿದ್ದಾರೆ ಮೂವಿಯಲ್ಲಿ ನಾವು ಮಾಡೋಂಥ ಕ್ಯಾರೆಕ್ಟರ್ ರಿಯಲ್ ಮೂವಿ ರಿಲೀಸ್ ಆದ್ಮೇಲೆ ಓ ಹೆಂಗೆ ಬರೋಣ ಇಷ್ಟೊಂದು ಅಂದ್ಕೊಂಡ್ರೆ ಆದರೆ ಆ ಥರ ಎಲ್ಲ ಪ್ರತಿಯೊಬ್ಬರು ಇಷ್ಟೊಂದು ಸಪೋರ್ಟ್ ಮಾಡಿ ಲಾಸ್ಟ್ ಬಂದಿದ್ದು ಇಷ್ಟು ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಓಕೆ ಮತ್ತೆ ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಕೋ ಡೈರೆಕ್ಟರ್ ಸುರೇಶ್ ಅಂತ ಡೈಲಾಗ್ ಬರೆದಿದ್ದಾರೆ. ನಿಮಗೆ ಟೀಸರು ಟ್ರೈಲರಲ್ಲೇ ಗೊತ್ತಾಗುತ್ತೆ ಡೈಲಾಗ್ ಎಷ್ಟು ಪವರ್ಫುಲ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸರ್, ಎಲ್ಲರಿಗೂ ಬಹಳ ಇಷ್ಟ ಆಗಿದೆ ಡೈಲಾಗ್. ಪ್ರತಿಯೊಬ್ಬರು ಆರ್ಟಿಸ್ಟ್ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ದಾರೆ. ಇವಾಗಲೂ ಸರ್ ನಾನು ಏನು ಅನ್ಕೊಂಡಿದ್ದೆ, ಒಬ್ಬ ಡೈರೆಕ್ಟರ್ ಒಂದು ಕಥೆ ಅಂತ ರೆಡಿ ಮಾಡಿದಾಗ, ಸ್ಕ್ರೀನ್ ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸ್ ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಪ್ರತಿ ಹಂತದಲ್ಲೂ ತುಂಬ ಸಪೋರ್ಟು. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿ ಬಂದಿದೆ ಅಂತ. ಸೊ ಇಷ್ಟೇ ಇಷ್ಟಪಡ್ತೀನಿ. ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಸಪೋರ್ಟ್ ಆಗಿತ್ತು ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ, ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದೆ. ಅದು ಮುಂದಿನ ದಿನಗಳಲ್ಲಿ ಟೀಸರ್ ಟ್ರೈಲರಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇಂಥದೊಂದು ಪ್ರೊಡಕ್ಷನ್ನು, ಇಂಥದೊಂದು ಹೊಸ ಗ್ರೂಪು, ಹೊಸ ಕನಸು ತಂಡ ಸಿಕ್ಕಿದ್ದು ಒಂದು ನಿರ್ದೇಶಕರಾಗಿ ಈಸಿ ಆಗಿದೆ, ಕಷ್ಟ ಆಗಿದೆ. ಅದರಲ್ಲಿ ನಾನು ಭಾಳ ಅದೃಷ್ಟವಂತ ಅಂತಲೇ ಹೇಳಬೇಕು. ಯಾಕಂದರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತೆ ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು. ಆಮೇಲೆ ಸಚಿನ್ ಸರ್ ಎಂಟ್ರಿ ಆದರು. ಭಾಳ ಖುಷಿ ಇದೆ ಸರ್. ಸಚಿನ್ ಸರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ. ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿ ಆಗುತ್ತೆ.